ನಾನೇ ಕೊಡಿಸಿದ್ದೀನಿ ಜನರೇಟರ್, ಕುರ್ಚಿನೂ ನಾನೇ ಕೊಡಿಸಿದೆ, ಬೇಕ್ನು ನಾನೇ ಕೊಡಿಸಿದೆ ಊಟ ಮಾಡಕ್ಕೆ. ಯಾರು ಪೈಸ ಎಲ್ಲಿ ಯಾಕೆ ಬೆಂಗಳೂರು ಕಳಿಸ್ಕೊಟ್ಟಲ್ಲ, ಯಾರು ಕಳಿಸಿಲ್ಲ. ಅದೇನೋ ನನಗೊಂದು ಹುಚ್ಚು, ಏನೋ ನಾನು 18 ಕೋಟಲ್ಲಿ 14 ಕೋಟಲ್ಲಿ ಗಂಡಸಿದ ಸೋತೀನಿ ಬಂದಾಗ ನೀವು ತೋರಿಸಿ ನನಗೆ ಅಭಿಮಾನ ಓಟ್ ಹಾಕಿದ್ರಲ್ಲ, ಆ ಋಣ ತೀರಿಸ್ಬೇಕು ಅಂತ ಹೇಳಿ, ಈ ಜನರ ಋಣನ ನಾನು ತೀರಿಸ್ಬೇಕು ಅಂತ ಹೇಳಿ ಈ ಪ್ರಾಮಾಣಿಕ ಮಾಡಿ ನೀವೆಲ್ಲ ಮಾಡಿದ್ವಿ. ಅಷ್ಟೇ ಅಲ್ಲ, ಯಾವ ಊರಿಗೆ ನೋಡಿತ್ತು ಕಾಲುಗಳಿಗೆ ಕೋವಿಡ್ ಕಾಲುಗಳಿಗೆ ನಾವೆಲ್ಲ ಊರಿಗೂ ಇದಕ್ಕಿಂತ ಬರುತ್ತವ. ಯಾವ ಊರಿಗಿಂತ ನಿಮ್ಮೂರಿಗಿಂತ ನಮ್ಮ ಗುರುಮೂರ್ತಿ ಊರಿಗೆ ಮರಕೇರಿಗಿಂತ ಯಾವ ಊರಿಗೂ ಕೋವಿಡ್ ಕಾಲೋನಿಗಳಿಗೆ ರಸ್ತೆ ಇರಲಿಲ್ಲ. ಯಾವ ಊರೊಳಗೂ ಒಂದಡಿ ಕಾಂಕ್ರೀಟ್ ಯಾರು ಹಾಕಿಲ್ಲ. ಪುಣ್ಯಾತ್ಮರು ಎಲ್ಲ ಕಾಂಕ್ರೀಟ್ನು ಹಾಕ್ಸಿ ಎಲ್ಲ ಈಗ ಹೋದ್ರೆ ಕೋವಿಡ್ ಕಾಲೋನಿಗಳನ್ನು ಕಾಣಕ್ಕಲ್ಲ. ನೀವು ಒಂಚೂರು ದುಡ್ಡು ಇಟ್ಕೊಂಡು ಒಳ್ಳೆ ಭವನಗಳು ಕಟ್ಟಿಟ್ಟಿದ್ದೀರಿ. ಇವೇನೋ ಎಲ್ಲೋ ಬಂದಿವನ ಇದೇನೇ ಆಯ್ತು ಅಂತಾರೆ, ಇದೇನೋ ಎದುರು ಕಡೆ ಗೋವಿಗಳು ಅಂತಾರೆ. ಭಾಳ ಸಂತೋಷ ಮಾಡಿ ಆ ರೀತಿ ನೀವು ಮಾಡಿರ್ತಕ್ಕಂಥದ್ದಕ್ಕೆ ಒಳ್ಳೆಯದಾಗಲಿ. ಆ ಭಗವಂತ ಒಳ್ಳೇದು ಮಾಡಲಿ. ನಿಮಗೆ ಏನು ಬೇಕು ಆಮೇಲೆ ನಿಮ್ಮಲ್ಲಿ ಸ್ವಲ್ಪ ದೇವಸ್ಥಾನದ ದೇವರ ವಸ್ತು ಇದೆ. ಅದಕ್ಕೆ ಯಾವ ಕಾಲೋನಿನಲ್ಲಿ ದೇವಸ್ಥಾನ ಕಟ್ತಿದ್ರು ಹಿಂದೆ ಮುಂದೆ ನೋಡಿಲ್ಲ. ಯಾವ ಕೋವಿಡ್ ಕಾಲೋನಿನಲ್ಲೂ ನಾವು ದೇವಸ್ಥಾನ ಕಟ್ತಿದ್ರೆ ಯಾವುದೇ ಕಾಲೋನಿ ದುಡ್ಡಿಲ್ಲ ಅಂತಿಲ್ಲ. ನಾನು ಯಾವ ಊರ್ನಾರ ಬಿಟ್ಟಿದ್ರೆ ನಾನು ಇವರು ಕಳನಳ್ಳಿ ಎಟ್ಟಿ ದೊಡ್ಡೂರು ಬಂದರು, ಹೋದ್ರೆ 25 ಲಕ್ಷ ಕೊಟ್ಟಿದ್ದು ಶುರು ಮಾಡಿದ್ವಿ ಅಂತ ಹೇಳಿದೆ. ಶುರು ಮಾಡಿರೋ ಕಿತಾಕತೆ ಕಿತ್ಕೋತಾರೆ. ಇವರೊಂದು 3 ಜನ ಬರ್ತಾರೆ. ಈ 10 ಜನ ಇವ್ರ ಊರಲ್ಲಿ ಇನ್ಯಾರಿಲ್ಲ. ಒಂದು 50 ಕೋಟಿ ಹಿಂಗಾಗಿ ಕಳ್ತಾರೆ. ಯಾರಿಗೆ 20 ಕೋಟಿ ಯಾರಿಗೆ ಹೋಗ್ಬೇಕು? ಇವ್ರಿಗೆ ಮಾಡಿಕೊಟ್ರೆ ಕೆಲಸಕ್ಕೆ ಮುದುಡಿಗೆ ಬೇಕು. 8 ಕಿಲೋಮೀಟರ್ ಬಳಸ್ಬೇಕು. ಗಂಡಸಿಗೆ ಹೋಗುತ್ತೆ. ಮುದುಡಿಗೆ ರೋಡ್ ಬೇಕು, ಕಾಂಕ್ರೀಟ್ ರೋಡ್ ಮಾಡಿಕೊಟ್ಟೆ, ಸುತ್ತ ಮಾಡಿಕೊಟ್ಟೆ, ಊರೊಳಗೆಲ್ಲ ಮಾಡಿಕೊಟ್ಟೆ, ಏನೇನೆಲ್ಲ ಮಾಡಿಸ್ಬಿಟ್ರು. ಕಿತಾಪತಿ ಅಲ್ಲಿ ಒಬ್ಬ ನಮ್ಮ ಮಡಿವಾಳ ಸಮಾಜವನ್ನು ಸೇರ್ಕೊಂಡಿದ್ದಾನೆ. ಒಟ್ಟು ಧೈರ್ಯೀಕರಣಕ್ಕೋಸ್ಕರ ಆ ಊರನ್ನ ಇವ್ರು ಹೊಡೆದ ಇವು ವ್ಯಕ್ತಿಗಳು ಮತ್ತು ಈಗ ಬೈಬೇಕಾಗುತ್ತೆ. ಇವು ಹೋಗಿ ಅವನ ಹತ್ರ ನಿಂತಿರ್ತಾರೆ. ಅವನ ಬದುಕಿಲ್ಲ. ಇವೆಲ್ಲ ಹೋದು ಅವ್ರು ಯಾಕೆ ಕೊಡಂತ ಹೇಳಿದ್ರೆ ನಿಮಗೆ ತಲೆ ಕೊಟ್ಟಿಲ್ಲ. ನೀವು ಸರಿಯಾಗಿ 4 ಜನ ಇದ್ದಾರೆ, ನಾನು ಕಿತ್ತು ನೀವು ಒಂದಾಗಿ ಮಾಡ್ಕೊಳ್ಳಿ. ಇನ್ನೂ ಅಂತ 15 ಕೋಟಿ ಇನ್ನೂ ಬಸ್ತೀವಿ ಕೊಡ್ಸೋಣ ಕಟ್ಕೇಳಿ ಮಾಡ್ಕೊಳ್ಳಿ. ಇನ್ನು ಯಾವ ದೇವಸ್ಥಾನಗಳು ಇಲ್ಲ ಕೊಟ್ಟಿದ್ದೀವಿ. ಯಾವ ಊರಲ್ಲಿ ಕೊಟ್ಟಿದ್ದೀವಿ. ಇದು ನಿಮ್ಮ ಆಸ್ತಿ. ನಾವು ಯಾವ ಸಮಾಜಕ್ಕೂ ಬಿತ್ತಿಲ್ಲ. ನಮ್ಮ ಆಸ್ತಿಯು ಅರಸೀಕೆರೆನಲ್ಲಿದೆ. ಬಲ್ರಿ ನಮ್ಮ ಭವನ ನೋಡಿ ಅಂತ ಕರಿಬೇಕು. ನೀವು ಕರ್ಕಬರ್ಬೇಕು. ಆಸ್ತಿ ಬರ್ರಿ ನಮ್ಮ ಭವನ ನೋಡಿ. ನಮ್ಮದು ನಾವು ಯಾರಿಗೆ ಕಡಿಮೆ ಅನ್ನೋ ರೀತಿಯಲ್ಲಿ ಇರಬೇಕು. ಆಧುನಿಕತೆ ಬೇಕು. ಅವತ್ತಿನ ಕಾಲಕ್ಕೆ ನಾವು ಮಾಡಿದ್ದೀವಿ. ಇನ್ನೇನೇನು ರೂಪಿಸ್ಬೇಕು, ಇನ್ನೇನೇನು ಬೇಕು, ಇನ್ಯಾವುದು ಬೇಕು ಅದೆಲ್ಲ ನಾವು ಕೂಡಿಸ್ಕೊಡ್ತೀವಿ. ಒಂದು ಇದು ಬಾಬು ನಿಮ್ಮ ಸಮಾಜದಲ್ಲಿ ಯಾವನೇ ಮದುವೆ ಮಾಡಲಿ ಮಾಡ್ಕೊಬೇಕು ಅಂತ ಹೇಳಿ, ಇನ್ನೊಂದು ಕೋಪ ಕೊಡುದು ಅಂತ ಕಂಡೀಷನ್ ಮಾಡಿ ಸಮಾಜದಿಂದ ಬಹಿಷ್ಕಾರ ಆಗ್ತೀವಿ ಅಂತ ಹೇಳಿ, ಯಾಕೆ ಇನ್ನೊಂದು ತಗೋಬೇಕು ಅವ್ರು ದುಡ್ಡು ಕೊಟ್ಟು ಇನ್ನೇನು ಸ್ವಲ್ಪ ಫೆಸಿಲಿಟೀಸ್ ಬೇಕು ಕೊಟ್ಬಿಡಿ 2-3 ತಿಂಗಳಲ್ಲಿ. ಆಮೇಲೆ ಕಟ್ಟಾಂತರ ಮಾಡಿ ಇಲ್ಲಿ ಮಾಡ್ಕೊಂಡು ಎಷ್ಟು ನಿಮಗೆ ಕೊಡೋಕ್ಕಾಗೋ ಶಕ್ತಿ ಕೊಟ್ಟು ಮಾಡ್ಕೊಂಡು ಹೋಗುತ್ತೆ. ಆಮೇಲೆ ಇತರ ಸಮಾಜಗಳು ನಿಮ್ಮ ಈ ಎಲ್ಲ ಆಧುನೀಕರಣ ಮಾಡಿದೆ, ಇನ್ನೊಂದು ಪ್ರೂವ್ ಮಾಡಿದೆ, ಆಮೇಲೆ ಇಂಟರ್ಲಾಕ್ ಹಾಕಿದೆ, ಕಾಂಪೌಂಡ್ ಹಾಕಿದೆ. ಇದು ಭಾಳ ವಿಶಾಲವಾಗಿ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ರೋಡ್ ನಾಳೆ ಶುರು ಮಾಡೋದು ಇಂಜಿನಿಯರಿಂಗ್
ಎಲ್ಲ ರೋಡ್ ಮಾಡಿ ಅಲ್ಲಿಂದ ಎಲ್ಲರಿಗೂ ಇಂಜಿನಿಯರ್ ಅವ್ರು ಹೇಳ್ತೀನಿ ಫುಲ್ ಗಿಡ ಹಾಕ್ಸಿ ಏಕ ರೋಡ್ಗೆ ಹಾಕ್ಸಿ ಇಲ್ಲೆಲ್ಲ ಹಾಕ್ಸಿ ಅವರೇ ಬೆಳೆಸ್ಕೊಡ್ಬೇಕು ಆ ರೀತಿ ಹೇಳ್ತೀನಿ ನಾನು. ಅದಕ್ಕೆ ಎಷ್ಟು ಅದನ್ನು ನಾನು ಸೇರಿಸ್ಕೊಡ್ತೀನಿ ನಿಮಗೆ, ಅದನ್ನು ಹಾಕ್ಸ್ಬಿಡಿ ಎಲ್ಲನೂ ಮಾಡಿ. ಇಲ್ಲಿ ಆ ಕೆರೆನ ಕಾಪಾಡಿ ಕಾಂಪೌಂಡ್ ಈ ಬೌಂಡ್ರಿಗ ಮೇಕಡೆಗಾಗಿ ಕಾಂಪೌಂಡ್ ಈ ಕೆರೆನ ಥರ ಲೆಕ್ಕ ನಾವು ಥರ ಕಾಣೆ ಇಲ್ಲಿ ಕೊಟ್ಟಿದ್ರೆ ಗೊತ್ತಿಲ್ಲ ಆ ತಳಗಡೆ ಬಂದು ಪೂರಪಟ್ಟು ನಾವು ಕಳಿಸಿದ್ವಿ. ಯಾವ ಊರಲ್ಲಿ ಎಲ್ಲ ಊರಲ್ಲೂ ಕೊಟ್ಟಿದ್ವಿ, ಎಲ್ಲ ಮಾಡಿದ್ವಿ. ನೀನಿರಲಿಲ್ಲ ನಮ್ಮ ಹತ್ರ, ಅದರಿಂದ ಕೊಟ್ಟಿಲ್ಲ. ಈಗ ಬಂದಿದೆ, ಈಗ ನೀನು ಈ ಎಲೆಕ್ಷನಿಂದ ಬಂದು ಕಾಂಗ್ರೆಸ್ ಬಂದಿದೆ. ಈಗ ಅದೆಲ್ಲ ಪಾಪ ನಮ್ಮ ಜೊತೆ ಶಾಸಕರು ಹೇಳ್ತಾ ಇದ್ದಾರೆ ಸುಮಾರು ವರ್ಷದಿಂದ. ಈಗೆಲ್ಲ ನಾವೆಲ್ಲ ತಿದ್ಕೊಂಡಿದ್ದೀವಿ. ಇನ್ನು ಮುಂದಕ್ಕೆ ನಮ್ಮೆಲ್ಲ ಮುಖಂಡರುಗಳು ಮಾತಾಡಿದ ರೀತಿಯಲ್ಲಿ ಯಾವುದೇ ಚುನಾವಣೆ ಬರಲಿ ನಿಮ್ಮ ಪರವಾಗಿ ನಿಂತೇ ನಿಲ್ತೀವಿ. ಎಲ್ಲರೂ ನಮ್ಮ ಸಮಾಜ ಇದುವರೆಗೂ ತಮ್ಮನ್ನು ಕೈ ಬಿಟ್ಟಿಲ್ಲ, ಮುಂದಕ್ಕೂ ಕೈ ಬಿಡಲ್ಲ. ಹಾಗಾಗಿ ನಮ್ಮಲ್ಲೂ ಏನು ಡಿಫ್ರೆನ್ಸ್ ಬರಲ್ಲ. ತಾವು ದಯಮಾಡಿ ನಮ್ಮ ಬೇಕಾದಂಥ ಸಲಕರಣೆಗಳನ್ನ ದಯಮಾಡಿ ಮಾಡಿ ಅಂತೇಳಿ ಇನ್ನೊಂದ್ಸಲಿ ತಮ್ಮಲ್ಲಿ ನಿವೇದನೆ ಮಾಡಿಕೊಳ್ತಾ ತಮ್ಮ ಸಮಾಜದ ಕರೆಗೊಟ್ಟಿ ಹೋಗೊಟ್ಟಿ ಬಂದಂಥ ಸನ್ಮಾನ್ಯ ಜನಪ್ರಿಯ ಶಾಸಕರು ಆದಂಥ ನಮ್ಮ ಕರ್ನಾಟಕ ಸರ್ಕಾರದ ಭಾವಿ ಮಂತ್ರಿಗಳು ಆದಂಥ ಶಿವಲಿಂಗೇಗೌಡರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.